ಸಿಎಂ ಸಿದ್ದರಾಮಯ್ಯನವರು ಹಿಜಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಅದೊಂದು ಮಾತು, ತೆಗೆದುಕೊಂಡಂತಹ ಅದೊಂದು ನಿರ್ಧಾರ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ನಿಷೇಧ ವಾಪಸ್, ರಾಜ್ಯ ಸರ್ಕಾರದ ನಿರ್ಧಾರ. ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಹಿಜಬ್ ಹೋರಾಟಗಾರ್ತಿ ಮುಸ್ಕಾನ್. ಯಾರಿ ಮುಸ್ಕಾನ್ ಅಂದ್ರೆ ಕಾಲೇಜು ಆವರಣದಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದಂತಹ ಮುಸ್ಕಾನ್. ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ನಡೆದಂತಹ ಹಿಜಾಬ್ ಗಲಾಟೆ ನಿಮಗೆ ನೆನಪಿರಬೇಕು. ಹಿಂದೂ ಪರ ವಿದ್ಯಾರ್ಥಿಗಳು, ಎಬಿವಿಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಅಂತೇಳಿ ಕೂಗಿದ್ದಕ್ಕೆ ಅಲ್ಲಾಹು ಅಕ್ಬರ್ ಅಂತೇಳಿ ಕೂಗಿದ್ದು ಇದೇ ಮುಸ್ಕಾನ್. ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟಿರೋದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಹಿಜಬ್ ನಮ್ಮ ಸಂಸ್ಕೃತಿ, ನಮ್ಮ ಹಕ್ಕು. ಮಂಡ್ಯದ ಹಿಜಬ್ ಹೋರಾಟಗಾರ್ತಿ ಮುಸ್ಕಾನ್ ಕೊಟ್ಟಂತಹ ಹೇಳಿಕೆ ಇದು. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೋ, ಆ ವಿಚಾರವನ್ನು ಬಹಿರಂಗವಾಗಿಯೇ ಪ್ರಸ್ತಾಪವನ್ನು ಮಾಡಿದ್ರು. ಈಗ ಮುಸ್ಕಾನ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಧರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಅನುಮತಿಯನ್ನು ನೀಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಮಂಡ್ಯದ ಪಿ.ಎಸ್ ಕಾಲೇಜಿನಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದಂತಹ ಮುಸ್ಕಾನ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಒಂದು ಹೋರಾಟನೆ ಮಾಡಿದ್ರಿ, ಜೊತೆಗೆ 1 ವರ್ಷ ಕಾಲೇಜಿಗೂ ಸಹ ಹೋಗಲಿಲ್ಲ. ಇದೀಗ ಮತ್ತೆ ಏನು ಹಿಜಾಬ್ ಧರಿಸೋಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿಕೊಡ್ತಾ ಇದೆ, ಏನು ಹೇಳ್ತೀರಾ? ಸರ್, ಅದೇ ಅಲ್ಹಮ್ದುಲಿಲ್ಲಾ ಧನ್ಯವಾದ ಮಾಡ್ತೀನಿ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ಗೆ, ಡಿ ಕೆ ಶಿವಕುಮಾರ್ ಸರ್ಗೆ, ಮತ್ತು ಎಲ್ಲರಿಗೂ ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಧನ್ಯವಾದ ಮಾಡ್ತೀನಿ. ಅಂದರೆ ನೀವು 1 ವರ್ಷದಿಂದ ಕಾಲೇಜ್ಗೆ ಹೋಗಿರಲಿಲ್ಲ, ನೀವು ಈ 1 ವರ್ಷದಲ್ಲಿ ಕಲ್ತಿದ್ದೇನು ಮೇಡಮ್ ಅಂತೇಳಿ? ಸರ್, ನಾನು ಬೇರೆ ಕೋರ್ಸ್ ಎಲ್ಲ ಕಲಿತೆ, ಮತ್ತು ಎಷ್ಟೊಂದು ಏನೇನು ಓದಿದೆ ಸರ್, ತುಂಬಾ ಓದಿದ್ದೀನಿ, ಎಷ್ಟೊಂದು ಕಲ್ತಿದ್ದೀನಿ ಸರ್. ಇವಾಗ ಒಂದಷ್ಟು ಪ್ರಶ್ನೆಗಳು ಬರ್ತವೆ, ಹಿಜಾಬ್ ಇಲ್ದಲೇ ಕಾಲೇಜ್ಗೆ ಹೋಗೋಕ್ಕಾಗಲ್ವಾ, ಶಾಲಾ ಕಾಲೇಜ್ಗಳಿಗೆ ಹೋಗೋಕ್ಕಾಗಲ್ವಾ ಅಂತೇಳಿ ಒಂದಷ್ಟು ಜನ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಮತ್ತು ಜನಸಾಮಾನ್ಯರ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಏನು ಆನ್ಸರ್ ಮಾಡ್ತೀರಾ ನೀವು? ಸರಿ, ಇದು ನಾವು ತುಂಬ ಹುಡುಗಿರು ಫಸ್ಟಿಂದನೇ ಹಾಕೊಂಡು ಹೋಗ್ತಿದ್ವು, ಸುಮ್ಮನೆ ಇದಾಗಿರೋದಂತೂ. ಅಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಧರ್ಮಗಳ ನಡುವೆ ಈ ಒಂದು ಒಗ್ಗಟ್ಟು ಇರಲ್ಲ ಅನ್ನೋ ಸಂದೇಶಗಳನ್ನ ರವಾನೆ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರಿ, ಅದೇ ಹೇಳೋದು, ಮೊದಲೇ ಹೆಂಗೆ ನಾವು ಪ್ರೀತಿಯಿಂದ ಇದ್ವಿ ಹಂಗೆ ಇರೋದ, ಏನು ಧರ್ಮ ಇದೆಲ್ಲ ಬೇಡ, ಹೆಂಗೆ ಒಟ್ಟಿಗೆ ಇರೋದ ಪ್ರೀತಿಯಿಂದ ನಾವು ಹೆಂಗೆ ಬ್ರದರ್ಸ್ ಸಿಸ್ಟರ್ಸ್ ಥರ ಹೋಗಿ ನಮ್ಮ ಕಾಲೇಜಲ್ಲಿ ಹೆಂಗೆ ಓದ್ಕೊಬರ್ತಿದ್ವಿ ಹಂಗೆ ಓದೋದ ಅಂತ ಹೇಳ್ತೀನಿ. ಹಿಜಾಬನ್ನು ಬೆಂಬಲಿಸಿ ನೀವು ಕೂಡ ಕಾಲೇಜ್ಗೆ ಹೋಗಿರಲಿಲ್ಲ, ಅದರ ಜೊತೆಗೆ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಕಾಲೇಜು ಯುವತಿಯರು ಹೋಗಿರಲಿಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀರಾ ಈಗ ಹೇಳಿ ಅಂತ? ಅದೇ ಸರ್, ಐ ವುಡ್ ಲೈಕ್ ಟು ಎನ್ಕರೇಜ್ ಟು ಆಲ್ ಮೈ ಸಿಸ್ಟರ್ಸ್ ಹೂ ಹ್ಯಾವ್ ಡ್ರಾಪ್ ದ ಎಕ್ಸಾಮ್ ಫಾರ್ ದ ಸೇಕ್ ಆಫ್ ಹಿಜಾಬ್, ಪ್ಲೀಸ್ ಕಮ್ ಫಾರ್ವರ್ಡ್ ಆ್ಯಂಡ್ ರೈಟ್ ದ ಎಕ್ಸಾಮ್. ಇನ್ನೊಂದು ಕೂಡ ಕೊನೆಯದಾಗಿ, ಒಂದು ಕಡೆ ಅವ್ರಿಗೆ ಹಿಜಾಬ್ ಅವಕಾಶ ಕೊಟ್ಟರೆ ನಾವು ಕೂಡ ಕೇಸರಿ ಶಾಲಾ ಹಾಕೋಬರೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಾ? ಸರ್, ಇದು ಹಿಜಾಬ್ ಅಂದರೆ ಮೊದಲಿಂದನೇ ನಾವು ಹಾಕ್ಕೊಂಡು ಹೋಗ್ತಿದ್ವಿ, ಅದೇ ನಾವು ಸರ್ ಹೋಗಿ ನಾವು ಎಕ್ಸಾಮ್ಸ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಷ್ಟೇ. ಇದಿಷ್ಟು ಮುಸ್ಕಾನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ 2021ರಲ್ಲಿ ಹಿಜಾಬ್ ಗಲಾಟೆ ಆಗಿತ್ತು. ಈ ಗಲಾಟೆಯ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಕೂಗಿದಂತಹ ಮುಸ್ಕಾನ್ ಕೊಟ್ಟಂತಹ ಹೇಳಿಕೆ, ಸಿಎಂ ಸಿದ್ದರಾಮಯ್ಯನವರ ಈ ನಿರ್ಧಾರ, ಕಾಂಗ್ರೆಸ್ ಸರ್ಕಾರದ ಈ ನಿಲುವು ನಮಗೆ ಸಂತಸವನ್ನು ತಂದಿದೆ ಅಂತೇಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಮುಸ್ಕಾನ್ ಅವರು.